ಮುಂದೆ ಅಸಹ್ಯಕರ ವರ್ತನೆ ತೋರಿಸಿದ್ರಲ್ಲ, ಅದಕ್ಕೆ ಜೈಲಾಧಿಕಾರಿಗಳು ನಿನ್ನೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಅದರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆ ವರ್ತನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ನಾನು ಆ ರೀತಿ ಮಾಡಿಲ್ಲ ಅಂತ ದರ್ಶನ್ ಸಬೂಬನ್ನ ಕೊಟ್ಟಿದ್ದಾರೆ. ನಾನು ಏನ್ ಮಾಡಿದ್ರು ತಪ್ಪ ಅಂತ ದರ್ಶನ್ ಪ್ರಶ್ನೆ ಮಾಡಿದ್ರು. ಇದು ಏನ್ ಮಾಡಿದ್ರು ತಪ್ಪ ಅನ್ನುವ ಪ್ರಶ್ನೆ ಅಲ್ಲ, ಮಾಡಿದ್ದೇನು, ತೋರಿಸಿದ್ದೇನು, ಯಾವ ರೀತಿಯ ಸನ್ನೆಯನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇದರ ಮೂಲಕ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮಾಧ್ಯಮದವರು ಜೈಲಿನ ಬಳಿ ಬರೋದ್ಯಾಕೆ ಅಂತ ಪ್ರಶ್ನೆ ಮಾಡಿದಾರಂತೆ. ಯಾಕೆ ಬರ್ತಾರೆ? ದರ್ಶನ್ ಅಲ್ಲಿ ಇದ್ದಾರೆ, ಅಲ್ಲಿನ ಚಲನವಲನಗಳು ಮಾಧ್ಯಮದವರ ಕೆಲಸ, ನನ್ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ ನಟ ದರ್ಶನ್. ಬೆಳಗಾವಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಹೋದ್ರು ಕೂಡ ಅದೇ ರೀತಿ ಮಾಧ್ಯಮಗಳು ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾರೆ. ದರ್ಶನ್ ಅಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಇನ್ನು ಬೆಳಗಾವಿಗೆ ಶಿಫ್ಟ್ ಆದ್ರೆ ಅಲ್ಲೇ ಐಷಾರಾಮಿ ಜೀವನ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಕೊಡುವಂತಹ ಮಾಡುವಂತಹದ್ದೇ ಬೇರೆ, ತೋರಿಸೋದೇ ಒಂದು ರೀತಿಯಲ್ಲಿ, ಆದ್ರೆ ಅದಕ್ಕೆ ಮತ್ತೆ ತಾನು ಸಬೂಬನ್ನ ಕೊಡೋದು, ಮತ್ತೆ ದುರಹಂಕಾರದ ವರ್ತನೆಯನ್ನ ತೋರಿಸಿ ಆ ರೀತಿಯ ಉತ್ತರವನ್ನ ಕೊಡೋದು, ಇದು ಸಾಮಾನ್ಯ ಅಂತ ಅನ್ಸುತ್ತೆ ದರ್ಶನ್ಗೆ. ಆದ್ರೆ ಈಗ ಈ ರೀತಿಯಾದಂತಹ ಒಂದು ಮನವಿಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಬೆಳಗಾವಿ ಜೈಲಿಗೆ ಹೋದ್ರೆ ನಾನಲ್ಲಿ ಐಷಾರಾಮಾಗಿ ಇರಬಹುದು, ಅಲ್ಲೇನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದಾರಾ, ಹೇಗೆ? ಖಂಡಿತ ನಮಿತಾ ಜೆ, ನಿನ್ನೆ ಹೈ ಸೆಕ್ಯೂರಿಟಿ ಸೆಲ್ಲಿಂದ ಸಂದರ್ಶಕರ ಕೊಠಡಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ತೋರಿಸಿರ್ತಕ್ಕಂಥ ಬೆರಳುಗಳ ಅಸಹ್ಯ ವರ್ತನೆ ಏನಿದೆ, ಇಡೀ ಇದು ಸಾಕಷ್ಟು ಟೀಕೆಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಓರ್ವ ಅಂದರೆ ಸೆಲೆಬ್ರಿಟಿ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಓರ್ವ ಸೆಲೆಬ್ರಿಟಿ ಈ ರೀತಿಯಾಗಿ ತನ್ನ ವ್ಯಕ್ತಿತ್ವವನ್ನು ತನ್ನ ವರ್ತನೆ ಮೂಲಕ ಯಾವ ರೀತಿ ಇದೆ ತನ್ನ ವ್ಯಕ್ತಿತ್ವ ಅನ್ನೋದು ಕೂಡ ಅಲ್ಲಿ ತೋರಿಸ್ಕೊಂಡಂತಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಟ ದರ್ಶನ್ ಅವರು ಕೂಡ ನಿನ್ನೆ ನಾನು ಇರೋದು ಹೀಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆತ ಒಂದು ರೀತಿಯ ದೌಲತ್ತನ್ನು ಕೂಡ ತೋರಿಸಿರ್ತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಯಾವಾಗ ಈ ಸೆಕ್ಯೂರಿಟಿ ಸೆಲ್ಲಿಂದ ಸಂದರ್ಶಕರ ಕೊಠಡಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆತನ ಮುಂದೆ ಅಂದರೆ ಗೇಟ್ ಮುಂಭಾಗದಲ್ಲಿ ಕ್ಯಾಮ್ರಾಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆತ ಕೈಯಲ್ಲಿರ್ತಕ್ಕಂಥ ಅಂದರೆ ಎರಡೂ ಕೈಯಲ್ಲಿರ್ತಕ್ಕಂಥ ಬೆರಡುಗಳನ್ನು ಕೂಡ ಒಂದು ರೀತಿ ಅಸಹ್ಯ ರೀತಿಯಲ್ಲಿ ತೋರಿಸಿರ್ತಕ್ಕಂಥದ್ದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಕೇವಲ ಬರುವಾಗೆ ಮಾತ್ರ ಅಲ್ಲ, ಮತ್ತೆ ಸಂದರ್ಶಕರ ಕೊಠಡಿಯಿಂದ ಐ ಸೆಕ್ಯೂರಿಟಿ ಸೆಲ್ಲಿಗೆ ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಎರಡು ಬೆರಳುಗಳನ್ನು ಕೂಡ ಅದೇ ರೀತಿಯಾಗಿ ಅಸಹ್ಯ ರೀತಿಯಲ್ಲಿ ತೋರಿಸಿ ಮತ್ತೆ ಸೆಲ್ಲಿಗೆ ಹೋಗ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಈತ ಒಂದು ರೀತಿಯಲ್ಲಿ ಮಾಧ್ಯಮಗಳನ್ನು ಕ್ಯಾಮ್ರಾ ನೋಡಿ ಈ ರೀತಿಯಾಗಿ ಅಸಹ್ಯ ವರ್ತನೆಯನ್ನು ತೋರಿಸಿದ್ದ, ಅಥವಾ ಈತ ತೋರಿಸಿರ್ತಕ್ಕಂಥ ಸನ್ನೆ ಏನಿದೆ ಅದು ಯಾರಿಗೆ ತೋರಿಸಿದ್ದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸೆಲ್ಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಜೈಲಾಧಿಕಾರಿಗಳು ಇದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈತ ಬೇರೆದೇ ಆದಂಥ ಒಂದು ಸಬೂಬನ್ನು ಕೂಡ ಜೈಲಾಧಿಕಾರಿಗಳಿಗೆ ಹೇಳಿರ್ತಕ್ಕಂಥದ್ದು. ಆದರೆ ಜೈಲಾಧಿಕಾರಿಗಳು ಮುಂದೆ ಹೇಳ್ತಕ್ಕಂಥದ್ದು, ನಾನು ಯಾವುದು ಮಾಡದಿದ್ರೂ ಕೂಡ ನನ್ನ ಸಣ್ಣ ಸಣ್ಣ ತಪ್ಪುಗಳನ್ನೇ ನೀವು ದೊಡ್ಡ ತಪ್ಪುಗಳನ್ನಾಗಿ ತೋರಿಸ್ತೀರಿ ಅನ್ನೋ ನಿಟ್ಟಿನಲ್ಲಿ ಕೂಡ ಜೈಲಾಧಿಕಾರಿಗಳು ಮುಂದೆ ಹೇಳ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾಧ್ಯಮದವರು ಏಕೆ ಜೈಲಿನ ಮುಂಭಾಗದಲ್ಲಿ ನಿತ್ಯ ಅಲ್ಲಿ ಇರ್ತಾರೆ ಅನ್ನೋದು ಕೂಡ ಜೈಲಾಧಿಕಾರಿಗಳು ಮುಂದೆ ಕೂಡ ಕೇಳ್ತಾರೆ. ಪ್ರತಿನಿತ್ಯ ಕ್ಯಾಮ್ರಾಗಳಲ್ಲಿ ಆನ್ ಆಗಿರುತ್ತೆ, ಪ್ರತಿನಿತ್ಯ ನಾನು ಸಂದರ್ಶಕರ ಕೊಠಡಿ ಬಂದ ಸಂದರ್ಭದಲ್ಲಿ ಕೂಡ ಅದನ್ನು ಚಿತ್ರೀಕರಣ ಮಾಡಿಕೊಳ್ಳಲಾಗುತ್ತೆ ಅನ್ನೋ ಅರ್ಥದಲ್ಲಿ ಜೈಲಾಧಿಕಾರಿಗಳು ಕೂಡ ಅಲ್ಲಿ ಮಾಧ್ಯಮದವರೇ ಯಾಕೆ ಬರ್ತಾರೆ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಜೈಲಾಧಿಕಾರಿ ಮುಂದೆ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಜೈಲಾಧಿಕಾರಿಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಕೂಡ ಅವರಿಗೆ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದಾಗಿಯೂ ಬಿಡದಿರ್ತಕ್ಕಂಥ ನಟ ದರ್ಶನ್ ಅವನಿಗೆ ಬಳ್ಳಾರಿ ಜೈಲು ಒಂದು ರೀತಿಯ ನನಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ನನಗೆ ಇಲ್ಲಿರಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿ ನನಗೆ ಬೇರೆ ಜೈಲಿಗೆ ಅಥವಾ ಬೆಳಗಾವಿ ಅಥವಾ ಬೇರೆ ಜೈಲಿಗಾದರೂ ನನಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಜೈಲಾಧಿಕಾರಿಗಳ ಮುಂದೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಬೆಂಗಳೂರಿನ ಪರಪ್ಪನಗರದಲ್ಲಿ ಏನು ರಾಜಕೀಯ ಪ್ರಕರಣ ಆಯಿತು, ಅದಾದ ನಂತರ ಎಲ್ಲ ರಾಜ್ಯದ ಬೇರೆ ಬೇರೆ ಎಲ್ಲ ಜೈಲಾಧಿಕಾರಿಗಳು ಕೂಡ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾರೆ. ಅದು ಬಳ್ಳಾರಿ ಆಯಿತು, ಬೆಳಗಾವಿ ಆಯಿತು, ಅಲ್ಲಿ ಕೂಡ ಅವರಿಗೆ ಐಷಾರಾಮಿ ಸೌಲಭ್ಯಗಳು ಸಿಗಲ್ಲ, ಅಲ್ಲಿ ಕೂಡ ಇದೇ ರೀತಿಯ ಕಠಿಣ ಒಂದು ನಿಯಮಗಳು ಕೂಡ ಅಲ್ಲಿ ಕೂಡ ಜಾರಿಯಾಗುತ್ತೆ. ಆದರೆ ನಟ ದರ್ಶನ್ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಮೇಲ್ನೋಟಕ್ಕೆ ಅವರ ವರ್ತನೆಗಳನ್ನು ನೋಡಿದ್ರೆ ಈ ರೀತಿಯಾಗಿ ಗೊತ್ತಾಗ್ತಾ ಇದೆ. ನಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.